KRS ಕೃಷ್ಣರಾಜ ಸಾಗರ. KRSಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಟಿಪ್ಪು ಸುಲ್ತಾನ್ ಸಾಗರ ಅಂತ ಮರುನಾಮಕರಣ ಮಾಡುವಂಥ ಹುನ್ನಾರದ ಪೀಠಿಕೆಯನ್ನು ಮಹದೇವಪ್ಪನವರು ಹಾಕಿದ್ದಾರೆ. ಅವ್ರಿಗೆ ಟಿಪ್ಪು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಅದರಲ್ಲೂ ಸಿದ್ದರಾಮಯ್ಯನವ್ರಿಗೆ ಅಪಾರ ಪ್ರೀತಿ ಪ್ರೇಮ ಯಾಕೋ ಗೊತ್ತಿಲ್ಲ. ಅಷ್ಟು ಪ್ರೀತಿ ಪ್ರೇಮ ಇದ್ದರೆ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಟಿಪ್ಪು ಸುಲ್ತಾನ್ ಕಾಂಗ್ರೆಸ್ ಪಾರ್ಟಿ ಅಂತ ಬೇಕಾದರೆ ಹೆಸರಿಟ್ಕೊಂಬಿಡಲಿ, ನಮ್ಮದೇನೂ ಅಭ್ಯಂತರ ಇಲ್ಲ. ಈ ಟಿಪ್ಪು ಸುಲ್ತಾನ್ ಹೆಸರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರ ಹೆಸರನ್ನು ಕಳೆದ ಒಂದು ತಿಂಗಳಲ್ಲಿ ಪದೇ ಪದೇ ತರ್ತಾ ಇರುವಂಥ ಕಾರಣ ಏನು, ಹುನ್ನಾರ ಏನು, ಇದರಿಂದ ಯಾರ ಕೈವಾಡ ಇದೆ, ಯಾರ ಚಿತಾವಣಿ ಇದೆ? ನಾಡದ್ರೋಹಿ ಲಕ್ಷಾಂತರ ಜನರನ್ನು ಮತಾಂತರ ಮಾಡೋ ಮುಖಾಂತರ ಅವರ ಖಡ್ಗದಲ್ಲೂ ಮೇಲೇನೂ ಕೂಡ ಹಿಂದೂಗಳನ್ನು ಕೊಲ್ಲಕ್ಕೋಸ್ಕರ ಈ ಖಡ್ಗವನ್ನು ಇಟ್ಟಿದ್ದೀನಿ ಅಂತ ಬರೆದಿರೋವಂಥ ದಾಖಲೆಗಳು ಕೂಡ ಇದೆ ನಮ್ಮ ಹತ್ರ. ಅವನೇನು ಕನ್ನಡದವನಲ್ಲ, ಅವನು ಕನ್ನಡದವನಂತೂ ಅಲ್ಲೇ ಅಲ್ಲ. ಅವನ ಭಾಷೆ ಎಲ್ಲ ಪರ್ಷಿಯಾದವನು, ಅವನು ಪರ್ಷಿಯಾದವನು, ಅವನ ಭಾಷೆನೂ ಕೂಡ ಪರ್ಷಿಯನ್ ಭಾಷೆ ಇರೋ ಅವನು. ಈ ಟಿಪ್ಪು ಸುಲ್ತಾನ್ ಸತ್ತಿದ್ದು 1799 ಇಸ್ವಿ. 1799 ಇಸ್ವಿ. ಆ ಜಲಾಶಯ ಪ್ರಾರಂಭ ಆಗಿದ್ದು, KRS ಪ್ರಾರಂಭ ಆಗಿದ್ದು 1911. ಕರೆಕ್ಟಾ? 1911. 112 ವರ್ಷ. 112 ವರ್ಷ ಟಿಪ್ಪು ಸುಲ್ತಾನ್ ಸತ್ತ ಮೇಲೆ 112 ವರ್ಷ ಆದಮೇಲೆ ಆ ಒಂದು KRS ಪ್ರಾರಂಭ ಆಗಿರುವಂಥದ್ದು. ಅದೇನೋ ಹೇಳ್ತಾರಲ್ಲ, ಗೋಕುಲಾಷ್ಟಮಿಗೂ ಇಮಾಮ್ ಸಾಮಿಗೂ ಏನು ಸಂಬಂಧ ಇದರಲ್ಲಿ? ಈಗ ಹೊಸದಾಗಿ ಅಲ್ಲೊಂದು ಕಲ್ಲಿದೆ ಅಂಥೇಳಿ ಮಾಧ್ಯಮದ ಸ್ನೇಹಿತರು ಹೋಗಿ ಬಂದಿದ್ದೀರಾ ಅನಿಸುತ್ತೆ ಬೆಳಗ್ಗೆ. ಅದರಲ್ಲಿ ಪರ್ಷಿಯನ್ ಭಾಷೆಯಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ನನಗೆ ಗೊತ್ತಿಲ್ಲ 1799ರಲ್ಲಿ ಯಾವ ಕನ್ನಡ ಇತ್ತು? ಅವತ್ತಿದ್ದಿದ್ದು ಪೂರ್ತಿ ಹಳೆಗನ್ನಡ. ಆಶ್ಚರ್ಯ ಅಂದರೆ ಯಾವ ಪುಣ್ಯಾತ್ಮ ಅವನು ಸಾಬಿ ಆ 112 ವರ್ಷನ ಇಟ್ಕೊಂಬಂದಿದ್ದ ಆ ಕಲ್ಲನ್ನ. 112 ವರ್ಷ ಎಲ್ಲಿ ಪ್ರಿಸರ್ವ್ ಆಗಿತ್ತು? ಯಾವ ಮ್ಯೂಸಿಯಮ್ಮಲ್ಲಿ ಅದು ಇಟ್ಕೊಂಡಿದ್ರು? ಬೇಕಲ್ಲ ದಾಖಲೆ. ಯಾವ ಮ್ಯೂಸಿಯಮ್ಮಲ್ಲಿತ್ತು, ಎಲ್ಲಿತ್ತು? 112 ವರ್ಷ ಕಾಣೆಯಾಗಿದ್ದೆಲ್ಲಿ? ಆಮೇಲೆ ಪ್ರತ್ಯಕ್ಷ ಯಾಕಾಯಿತು? ಅದನ್ನು ಕೂಡ ಹಲವಾರು ಸಂಶಯಗಳಿಗೆ ಬರ್ತೈತೆ. ನೀವು ಅವರ ಉರ್ದು ಇದೆಯಲ್ಲ, ದಯವಿಟ್ಟು ಟ್ರಾನ್ಸ್ಲೇಟ್ ಮಾಡೋಕ್ಕೆ ನೋಡಿ. ಅಲ್ಲಿ ಹಾಕಿರೋ ಕಲ್ಲು ಉರ್ದುದು ಕಲ್ಲಿದೆ ಅಲ್ಲನಪ್ಪ? ಪರ್ಷಿಯನ್, ಸಾರಿ ಪರ್ಷಿಯಾದು ಕಲ್ಲಿದೆ. ಅದರಲ್ಲಿ ಏನು ಬರೆದಿದೆ ಅಂತ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ನೀವು ಏನು ಬರೆದಿದೆ ಅಂತ ಟ್ರಾನ್ಸ್ಲೇಟ್ ಮಾಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮದ್ರಾಸ್ ಪ್ರಾಂತ ಆಗ ಒಪ್ಪಿಗೆ ಕೊಟ್ಟಿದ್ದು 80 ಅಡಿಗೆ. ಅವ್ರಿಗೆ ಅನುಮತಿ ಕೊಟ್ಟಿದ್ದು 80 ಅಡಿ ಎತ್ತರದ ಮಾತ್ರ ನೀವು ಕಟ್ಟಬೇಕು ಡ್ಯಾಮ್ ಅಂತ. ಆದರೆ ಮಹಾರಾಜರು ಅದನ್ನು 124 ಅಡಿ ಎತ್ತರಕ್ಕೆ ಕಟ್ಟಿದ್ರು. ಅಂದರೆ ಅವರ ಎಸ್ಟಿಮೇಟ್ಗಿಂತ ಜಾಸ್ತಿ ಎತ್ತರವನ್ನು ಕಟ್ಟಿದ್ರು. ಅದಕ್ಕೆ ಹೆಚ್ಚು ಸಂಗ್ರಹ ನೀರಾಯ್ತು. ಇವತ್ತು ಪ್ರಾರಂಭಿಕವಾಗಿ ಅದರ ವೆಚ್ಚ 2,35,00,000. 2,35,00,000 ಪ್ರಾರಂಭಿಕ. ಅದು ಸಾಧ್ಯ ಆಗಲಿಲ್ಲ, ಅಷ್ಟು ಹಣ ಹೊಂದಿಸೋಕ್ಕೆ ಆಗಲಿಲ್ಲ. ಆಗ ಅರಮನೆಯಲ್ಲಿದ್ದಂಥ ಅವರ ಹೆಣ್ಣು ಮಕ್ಕಳ ಮೇಲಿದ್ದಂಥ ಎಲ್ಲ ಒಡವೆಗಳನ್ನು ಮೂಟೆ ಕಟ್ಟಿ, 4-5 ಮೂಟೆಗಳನ್ನು ಕಟ್ಟಿ, ವಜ್ರ ವೈಡೂರ್ಯಗಳನ್ನು ಅದನ್ನು ಬಾಂಬೆಯಲ್ಲಿ ಮಾರಾಟ ಮಾಡಿ
ಅದರಿಂದ ಬಂದಂಥ ಹಣದಲ್ಲಿ ಕೃಷ್ಣರಾಜ ಸಾಗರ ಕಟ್ಟಿರೋದು ಇತಿಹಾಸ. ಇದಕ್ಕೆಲ್ಲದಕ್ಕೂ ನಿಮಿಷಕ್ಕೂ ದಾಖಲೆ ಇದೆ. 1910 ಇಸ್ವಿಯಲ್ಲಿ ಏನು ಪ್ರಾರಂಭ ಆಯಿತು KRS, ಅದಾದ ಮೇಲೆ ಪ್ರತಿಯೊಂದು ದಿನದ್ದು ದಾಖಲೆ ಇದೆ. ಅದು ಮುಗಿಯೋವರೆಗೂ ದಾಖಲೆ ಇದೆ. ಇದು 1799 ಇಸ್ವಿದು ಹೆಂಗೆ ಬಂತು? ಹಾಗಾದರೆ ಇವರೇ ಅದಕ್ಕೆ ಶಂಕುಸ್ಥಾಪನೆ ಮಾಡಿದರೆ ಅವತ್ತೇ ಹೆಸರಿಟ್ಕೊಂಬಿಡ್ಬೋದಾಯ್ತಲ್ಲ. ಅವತ್ತು ಯಾರೋ ಒಬ್ಬ ದಿವಾನ ಇದ್ನಲ್ಲ, ಮಿರ್ಜಾ ಇಸ್ಮಾಯಿಲ್ ಏನೋ, ಇಟ್ಕೊಂಬೋದಾಯ್ತಲ್ಲ. ಕೃಷ್ಣರಾಜ ಸಾಗರ ಅಂತ ಯಾಕಿಟ್ರು ಅಂದರೆ 112 ವರ್ಷ ಇಲ್ಲದೆ ಇದ್ದಿದ್ದ ಇದು ಏಕಾಏಕಿ ಪ್ರತ್ಯಕ್ಷ ಆಗಿದೆ. ಇದರಿಂದ ಸ್ಪಷ್ಟವಾಗಿ ಒಂದು ರೀತಿ ಪದೇ ಪದೇ ಕೃಷ್ಣರಾಜ ಒಡೆಯರ್ ಅವರಿಗೆ ಅಪಮಾನ ಮಾಡುವಂಥ ರಾಜಮನೆತನ, ಯಾವ ರಾಜಮನೆತನ ಇಡೀ ಹಳೆ ಮೈಸೂರಿನ ಒಂದು ಅಭಿವೃದ್ಧಿಯ ದಾರಿದೀಪ ಆಗಿತ್ತು. ಭದ್ರಾವತಿ ಉಕ್ಕಿನ ಕಾರ್ಖಾನೆ ಕಟ್ಟಿದ್ದು, ಮೈಸೂರು ಸ್ಯಾಂಡಲ್ ಸೋಪ್, ಮೈಸೂರು ಪೇಪರ್ ಮಿಲ್ಸ್, ಮೈಸೂರು ಪೇಂಟ್ಸ್, ಹೀಗೆ ಸಾಲು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಇವತ್ತು ಹಳೆ ಮೈಸೂರು ಏನಾದರೂ ಅಭಿವೃದ್ಧಿ ಆಗಿದೆ, ಡೆವಲಪ್ಮೆಂಟ್ ಆಗಿದೆ ಅಂತ ಪದೇ ಪದೇ ವಿಧಾನಸಭೆಯಲ್ಲಿ ಹೇಳ್ತಾರಲ್ಲ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ, ಹಳೆ ಮೈಸೂರು ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರಲ್ಲ. ಅಲ್ಲೆಲ್ಲ ನಿಜಾಮರ ಆಡಳಿತ ಇದ್ದಿದ್ದು, ಸಾಬರ ಆಡಳಿತ ಅಲ್ಲೇ. ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಡೆಯರ ಆಡಳಿತ ಇದ್ದಿದ್ದು. ಇದರಿಂದ ಹಳೆ ಮೈಸೂರು ಇವತ್ತು ಕೈಗಾರಿಕಾ ದೃಷ್ಟಿಯಿಂದ ಅಭಿವೃದ್ಧಿಯಾಗಿದೆ. ನೀರಾವರಿಯಲ್ಲಿ ರೈತರ ಜೀವನಾಡಿಯಾಗಿದೆ. ಇದೊಂದು ರೀತಿ ಕೃಷ್ಣರಾಜ ಒಡೆಯರ್ ಅವರಿಗೆ ಅಪಮಾನ ಮಾಡೋದಕ್ಕೆ ಈ ಸರ್ಕಾರ ಮೊದಲಿಂದನೂ ಪ್ರಯತ್ನ ಮಾಡ್ತಾ ಇದೆ. ಒಂಥರ ಅವ್ರಿಗೆ ಆ ಮನೆತನಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡ್ತಾರೆ.